ಹೊರ್ಮುಜ್ ಜಲಮಾರ್ಗವಾಗಿ 92,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತ ಶಿವಾಲಿಕ್ ಮತ್ತು ನಂದಾದೇವಿ ಹಡಗು ಭಾರತಕ್ಕೆ ಬಂದಿಳಿದಿದೆ. ಸೋಮವಾರ ಮುಂದ್ರಾ ಬಂದರಿಗೆ ಬಂದಿದ್ದ ಶಿವಾಲಿಕ್ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ತಂದಿತ್ತು. ಮಂಗಳವಾರ ನಂದಾದೇವಿ ಹಡಗು ಕೂಡ 46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಭಾರತಕ್ಕೆ ತಲುಪಿಸಿದೆ. ಈ ಪೈಕಿ 26,000 ಟನ್ ಗ್ಯಾಸ್ ಅನ್ನು ಮಂಗಳೂರು ಬಂದರಿಗೆ ರವಾನಿಸಲಾಗುತ್ತಿದೆ. ಹೊರ್ಮುಜ್ ಜಲಮಾರ್ಗದಲ್ಲಿ ಭಾರತದ 22 ಹಡಗುಗಳು ಸಿಲುಕಿಕೊಂಡಿವೆ. ಇದರಲ್ಲಿ 3 ಲಕ್ಷ ಮೆಟ್ರಿಕ್ ಟನ್ ತುಂಬಿದ ಎಲ್ಪಿಜಿ ಹಡಗುಗಳು ಇವೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಇನ್ನು 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತ ಜಾಗ್ಲಾಡ್ಕಿ ನೌಕೆ ಇಂದು ಮುಂದ್ರಾ ಬಂದರು ತಲುಪಲಿದೆ. ಜಾಗ್ಲಾಡ್ಕಿ ನೌಕೆ ಭಾರತೀಯ ಸೇನಾಪಡೆಯ ಹಡಗುಗಳ ಬೆಂಗಾವಲಿನಲ್ಲೇ ಮುಂದ್ರಾ ಬಂದರಿಗೆ ಆಗಮಿಸಲಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ಕೇಂದ್ರ ಸರ್ಕಾರ ಬಿಗಿ ಕ್ರಮಕ್ಕೆ ಮುಂದಾಗಿದೆ. ಪೆಟ್ರೋಲಿಯಂ ಸಚಿವಾಲಯ ದೇಶಾದ್ಯಂತ 12,000ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 15,000ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದೆ. ದೆಹಲಿಯೊಂದರಲ್ಲೇ ಸೋಮವಾರ ಒಂದೇ ದಿನ 600ಕ್ಕೂ ಅಧಿಕ ಗ್ಯಾಸ್ ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 450 ಕಡೆ ತಪಾಸಣೆ ನಡೆಸಿ ಅಕ್ರಮದಲ್ಲಿ ಭಾಗಿಯಾಗಿದ್ದ 10 ಮಂದಿಯನ್ನ ಬಂಧಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ 1,200 ಕಡೆ ದಾಳಿ ನಡೆಸಿ 1,800ಕ್ಕೂ ಅಧಿಕ ಸಿಲಿಂಡರ್ ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಕಾಶ್ಮೀರ ಹಾಗೂ ಕೇರಳದಲ್ಲಿ ಸಾವಿರಾರು ಕಡೆ ದಾಳಿ ನಡೆಸಿ ಅಕ್ರಮದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಆಹಾರ ಪ್ರಿಯರ ನೆಚ್ಚಿನ ತಾಣವಾಗಿದ್ದ ವಿವಿಪುರಂನ ನ್ಯೂ ಮಾಡರ್ನ್ ಹೋಟೆಲ್ ಕ್ಲೋಸ್ ಆಗಿದೆ. ಹೋಟೆಲ್ ಬಂದ್ ಆಗಿದ್ದರಿಂದ ನಿತ್ಯ ಭೇಟಿ ನೀಡುತ್ತಿದ್ದ ಗ್ರಾಹಕರು ಬೇಸರ ಹೊರಹಾಕಿದ್ದಾರೆ. ದಿವಸ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ನಿನ್ನೆ 7 ಗಂಟೆಗೆ ತೆಗೆದು 8 ಗಂಟೆಗೆ ತೆಗೆದ್ರು. ಇವತ್ತು ಇಲ್ಲ, 3 ದಿನ ಇಲ್ವಂತೆ, ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಕಾಫಿ ಕುಡಿಯೋಕ್ಕೆ ಬಂದ್ವಿ, ಡೈಲಿ ಬರ್ತೀವಿ, ಇವತ್ತು ಕ್ಲೋಸ್ ಮಾಡಿದ್ದಾರೆ. ಇತ್ತ ಕೋಲಾರ ಟೀ ಅಂಗಡಿಯವರು ಸಿಲಿಂಡರ್ ಸಿಗದೆ ಇದ್ದಲಿ ಒಲೆಗೆ ಮೊರೆ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟರು ಸಿಗ್ತಾ ಇಲ್ವಲ್ಲ ಗ್ಯಾಸು. ಆ ಕಾರಣದಿಂದ ನಾವು ಇದನ್ನ ಸ್ವಲ್ಪ ಡೀಪಾಗಿ ತಗೊಂಡು ನಿನ್ನೆಯಿಂದ ಇಂಪ್ರೂವ್ ಮಾಡಿದ್ವಿ. ನಿನ್ನೆ 2 ದಿವಸ ರಜಾ ಮಾಡಿದ್ವಿ. ಇವತ್ತು ಸ್ವಲ್ಪ ರೆಡಿ ಮಾಡಿ ಎತ್ಕೊಂಡು ಬಂದು ಇಟ್ಟಿದ್ವಿ. ಪರವಾಗಿಲ್ಲ, ಏನೋ ಹಂಗೆ ವ್ಯಾಪಾರ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ ಅಷ್ಟೇ ಅಲ್ಲದೆ ಅಡುಗೆ ಎಣ್ಣೆ ಮೇಲೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಟ್ರಾನ್ಸ್ಪೋರ್ಟ್ ಕೊರತೆಯಿಂದ ಸರಿಯಾದ ಪ್ರಮಾಣದಲ್ಲಿ ಅಡುಗೆ ಎಣ್ಣೆ ಸರಬರಾಜಾಗ್ತಿಲ್ಲ. ಹೀಗಾಗಿ ಯಾದಗಿರಿ ಜಿಲ್ಲೆಯಲ್ಲಿ 1 ಲೀಟರ್ ಅಡುಗೆ ಎಣ್ಣೆ ಬೆಲೆ 12 ರಿಂದ 15 ರೂಪಾಯಿವರೆಗೂ ಏರಿಕೆಯಾಗಿದೆ. ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೂ ಯುದ್ಧದಿಂದ ಸಮಸ್ಯೆಯಾಗಿದೆ. ಜೀನ್ಸ್ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಕಲರ್ ಸರಬರಾಜು ಸಂಪೂರ್ಣ ಸ್ಥಗಿತವಾಗಿದೆ. ಇದರಿಂದ 50% ಉತ್ಪಾದನೆ ಕುಸಿತವಾಗಿದೆ. ಇನ್ನು ಕೆಜಿಗೆ 40 ರೂಪಾಯಿ ಇದ್ದ ಕೆಮಿಕಲ್ ಕಲರ್ ಇದೀಗ 150 ರೂಪಾಯಿ ದಾಟಿದೆ. ಬೀದರ್ನಲ್ಲಿ ರೊಟ್ಟಿ ತಯಾರಿಸುವ ಎಸ್ಕೆ ಫುಡ್ ಕಾರ್ಖಾನೆಯಲ್ಲಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಗ್ಯಾಸ್ ಬದಲಿಗೆ ಸೌದೆ ಒಲೆಯಿಂದ ಮಹಿಳೆಯರು ರೊಟ್ಟಿ ಬೇಯಿಸುತ್ತಿದ್ದಾರೆ. ಈ ಹಿಂದೆ 9,000 ರೊಟ್ಟಿ ತಯಾರಿಸುತ್ತಿದ್ದ ಕಾರ್ಖಾನೆಯಲ್ಲಿ ಇದೀಗ 3,000 ರೊಟ್ಟಿಯಷ್ಟೇ ತಯಾರಾಗ್ತಿವೆ. ಇತ್ತ ಕಲಬುರಗಿಯ ಮಹಾಲಕ್ಷ್ಮಿ ರೊಟ್ಟಿ ಕೇಂದ್ರದಲ್ಲಿ ಈ ಹಿಂದೆ ಪ್ರತಿನಿತ್ಯ 3,000ಕ್ಕೂ ಹೆಚ್ಚು ರೊಟ್ಟಿ ತಯಾರಿಸಲಾಗ್ತಿತ್ತು. ಈಗ 1,000 ರೊಟ್ಟಿ ತಯಾರಿಸುವುದೇ ಕಷ್ಟವಾಗಿದೆ. ಈ ಹಿಂದೆ 18 ಜನ ಮಹಿಳೆಯರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಈಗ 6 ರಿಂದ 7 ಮಹಿಳೆಯರಷ್ಟೇ ಕೆಲಸ ಮಾಡ್ತಿದ್ದಾರೆ. ಇತ್ತ ರಾಜ್ಯದ ಶೆಲ್ ಬಂಕ್ನಲ್ಲಿ 3 ದಿನಗಳ ಹಿಂದೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ 2 ರೂಪಾಯಿ ಏರಿಕೆ ಮಾಡಲಾಗಿದೆ. ಶೆಲ್ ಬಂಕ್ಗಳಲ್ಲಿ ಈ ಹಿಂದೆ 106 ರೂಪಾಯಿ 40 ಪೈಸೆ ಇದ್ದ 1 ಲೀಟರ್ ನಾರ್ಮಲ್ ಪೆಟ್ರೋಲ್ ಬೆಲೆ 108 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. 116 ರೂಪಾಯಿ 40 ಪೈಸೆ ಇದ್ದ ಪವರ್ ಪೆಟ್ರೋಲ್ ಬೆಲೆ 118 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ಇನ್ನು 91 ರೂಪಾಯಿ 50 ಪೈಸೆ ಇದ್ದ ನಾರ್ಮಲ್ ಡೀಸೆಲ್ ಬೆಲೆ 93 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಇನ್ನು 101 ರೂಪಾಯಿ 50 ಪೈಸೆ ಇದ್ದ ಪವರ್ ಡೀಸೆಲ್ ಬೆಲೆ 103 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಸೋಮವಾರ ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ಒಡಿಶಾದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ದಿಲೀಪ್ ರೇನಾ ಬೆಂಬಲಿಸಿ 3 ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಹೀಗೆ ಅಡ್ಡ ಮತದಾನ ಮಾಡಿದ ಒಡಿಶಾದ ಕಾಂಗ್ರೆಸ್ ಶಾಸಕರಾದ ಸೋಫಿಯಾ ಫಿರ್ದೌಸ್, ರಮೇಶ್ ಜೇನಾ ಮತ್ತು ದಾಸರಥಿ ಗಮಾಂಘೋನ ಪಕ್ಷದಿಂದ ಹೊರಹಾಕಲಾಗಿದೆ. ಚಾಮರಾಜನಗರದಲ್ಲಿ ದಿಢೀರ್ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ.
ಕೊಪ್ಪಳದ ಕುಷ್ಟಗಿ ತಾಲೂಕಿನಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಬೇಸಿಗೆಯಲ್ಲಿ ಧಗಧಗಿಸಿದ್ದ ಭೂಮಿಗೆ ತಂಪೆರಗಿದೆ. ಇನ್ನು ಬೆಳಗಾವಿಯಲ್ಲಿ ಬಿರುಗಾಳಿ ಮಿಶ್ರಿತ ಆಲಿಕಲ್ಲು ಮಳೆಯಾಗಿದೆ. ಈ ವೇಳೆ 2 ಅಂತಸ್ತಿನ ಕಟ್ಟಡದ ಮೇಲಿದ್ದ ತಗಡಿನ ಶೆಡ್ಡು ಕೆಎಲ್ಇ ಸಂಸ್ಥೆ ಆವರಣದಲ್ಲಿ ಬಿದ್ದಿದೆ. ಸ್ಥಳದಲ್ಲಿ ಯಾರು ಇಲ್ಲದ್ರಿಂದ ಅನಾಹುತವೊಂದು ತಪ್ಪಿದಂತಾಗಿದೆ. ಬೆಳಗಾವಿ ತಾಲೂಕಿನ ಹೊಸೂರ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಪರ್ವಿನ್ ಬೇಪಾರಿ ಹೆಸರಿನ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ವೇಳೆ ಪಕ್ಕದಲ್ಲೇ ಇದ್ದ ಶರೀಫ್ ಬೇಪಾರಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಮಳೆಯಾಗಿದ್ರೆ ಬೀದರ್ ನಗರ ತಾಲೂಕು ವ್ಯಾಪ್ತಿಯಲ್ಲೂ ಆಲಿಕಲ್ಲು ಮಳೆಯಾಗಿದೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಪುಂಡರ ಗುಂಪೊಂದು ಹುಚ್ಚಾಟ ಮೆರೆದಿದೆ. ವ್ಯಕ್ತಿಯೋರ್ವನನ್ನ ಚೀಲಕ್ಕೆ ಹಾಕಿದ ಪುಂಡರ ಗುಂಪು ಪ್ರೊಫೆಷನಲ್ ಕೊರಿಯರ್ ಶಾಪ್ಗೆ ತಂದು ಕೊರಿಯರ್ ಮಾಡಲು ಪಟ್ಟು ಹಿಡಿದಿದ್ದಾರೆ. ಕೊರಿಯರ್ ಮಾಡಲಾಗದಿದ್ರೆ ಹಣ ಕೊಡಿ ಎಂದು ದರ್ಪದ ಮಾತನಾಡಿದ್ದಾರೆ. ಈ ವೇಳೆ ಚೀಲದಲ್ಲಿ ವ್ಯಕ್ತಿರೋಧನ್ನ ಕಂಡು ಕೊರಿಯರ್ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಘಟನೆ ಸಂಬಂಧ ವೈಯಾಲಿಕಾವಲ್ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ.